ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಪಟ್ಟಿ ಗ್ರಾಮ ಕಪ್ಪು ಕಬ್ಬು ಬೆಳೆಯುವುದರಲ್ಲಿ ಹೆಸರುವಾಸಿ. ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಹೊರ ರಾಜ್ಯಗಳಿಗೂ ಇಲ್ಲಿನ ಕಬ್ಬು ಸರಬರಾಜು ಮಾಡುವುದು ವಿಶೇಷ. ಅದರಲ್ಲೂ ಕಪ್ಪು ಕಬ್ಬಿಗೆ ಈ ಹಿಂದಿನಿಂದಲೂ ಹೆಚ್ಚಿನ ಬೇಡಿಕೆ ಇದೆ. ಕಳೆದ 3-4 ವರ್ಷಗಳಿಂದ ಕಪ್ಪು ಕಬ್ಬು ಬೆಲೆ ಏರಿಳಿತವಾಗುತ್ತಿದೆ. ಹೀಗಿದ್ದರೂ ರೈತರು ಸಂಕ್ರಾಂತಿ ಹಬ್ಬಕ್ಕೆಂದೇ ಈ ಮಾದರಿಯ ಕಬ್ಬನ್ನು ಬೆಳೆಯುತ್ತಿದ್ದಾರೆ. ಈ ಬಾರಿ 10 ಕಬ್ಬುಗಳಿಗೆ 120 ರೂಪಾಯಿ ಮೇಲ್ಪಟ್ಟು ದರದಲ್ಲಿ ಸ್ಥಳದಲ್ಲೇ ರೈತರು ಮಾರಾಟ ಮಾಡುತ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ವ್ಯಾಪಾರಿಗಳು ಸ್ಥಳಕ್ಕೆ ಬಂದು ಕಬ್ಬು ಖರೀದಿ ಮಾಡುತ್ತಿದ್ದಾರೆ. ನಮ್ಮ ಹೆಸರು ಲೋಕೇಶ್ ಕೆ ಅಂತ. ದೂರದರ್ಶನದೊಂದಿಗೆ ವ್ಯಾಪಾರಿ ಕೆ ಲೋಕೇಶ್ ಕಳೆದ 20 ವರ್ಷಗಳಿಂದ ಕಬ್ಬಿನ ವ್ಯಾಪಾರ ಮಾಡುತ್ತಿದ್ದು, ಪಟ್ಲಿ ಗ್ರಾಮದಲ್ಲಿ ಗುಣಮಟ್ಟದ ಕಬ್ಬು ಬೆಳೆಯುತ್ತಿದ್ದು, ಕಪ್ಪು ಕಬ್ಬಿಗೆ ಹೆಚ್ಚಿನ ಬೇಡಿಕೆ ಇದೆ. ಕಳೆದ ಬಾರಿ 1.5 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದ ಕಬ್ಬನ್ನು ಈ ಬಾರಿ ಅದೇ ಜಾಗದಲ್ಲಿ 2 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಲಾಗಿದೆ ಎಂದರು. ರೇಟ್ ಜಾಸ್ತಿ ಇದೆ. ಇದು ಈ ಗುಂಡು ಬಂದು 2 ಲಕ್ಷ. ಈಗ ಬಂದ್ ಗುಂಡು 2 ಲಕ್ಷ. ಇದು ಆ ಊರಿಗಿಂತ ಈ ಊರ ಕಬ್ಬು ಚೆನ್ನಾಗಿ ಬೆಳೀತಾರೆ, ಕಬ್ಬು ಚೆನ್ನಾಗಿದೆ, ಅದಕ್ಕೋಸ್ಕರ ಈ ಊರಿಗೆ ಬಂದಿದ್ದೀವಿ ನಾವು. ಮತ್ತೊಬ್ಬ ವ್ಯಾಪಾರಿ ಕಾಂತರಾಜ್ ಕಳೆದ 2 ವರ್ಷಗಳಿಂದ ಕಬ್ಬು ಮಾರಾಟ ಮಾಡುತ್ತಿದ್ದು, ಗುಣಮಟ್ಟದ ಕಬ್ಬನ್ನು ಪಟ್ಲಿ ಗ್ರಾಮದಿಂದ ಖರೀದಿ ಮಾಡಿ ಮಾಗಡಿಯಲ್ಲಿ ಮಾರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಹೋಸಲಿಗಿಂತ ಸಿಕ್ಕಾಪಟ್ಟೆ ರೇಟ್ ಇದೆ. 1.5 ಬಂದು 10 ಕಬ್ಬು ಹಾಕಿರ್ತಾರೆ, 520 ರೂಪಾಯಿ. ಹೋಸಲಿ 10 ಕಬ್ಬು 300 ರೂಪಾಯಿ ಇತ್ತು. ಹೋಸಲಿಗಿಂತ ಈ ಸಲ ಜಾಸ್ತಿ ರೇಟು. ಡಿಸ್ಟ್ರಿಬ್ಯೂಟ್ ಮಾಡೋದು ಮಾಗಡಿ ಒಳಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ರೈತ ಕುಮಾರ್ ಕಳೆದ 20 ವರ್ಷಗಳಿಂದ ಕಪ್ಪು ಕಬ್ಬನ್ನು ಸಂಕ್ರಾಂತಿ ಹಬ್ಬಕ್ಕಾಗಿಯೇ ಬೆಳೆಯಲಾಗುತ್ತಿದೆ. ಬೆಂಗಳೂರು ಅಲ್ಲದೆ ಹೊರ ರಾಜ್ಯಗಳಾದ ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ ಮತ್ತಿತರ ಕಡೆ ಪೂರೈಕೆಯಾಗುತ್ತಿದೆ. ಈ ಬಾರಿ ನಿರೀಕ್ಷೆಗೆ ತಕ್ಕಂತೆ ಬೆಲೆ ಸಿಗುತ್ತಿದ್ದು ಖುಷಿಯಾಗಿದೆ ಎಂದು ಹೇಳಿದರು. ನಮ್ಮ ಬಿಬಿಎಂಪಿ, ಬೆಂಗಳೂರು ಬಿಬಿಎಂಪಿ ಕಾರ್ಪೊರೇಟರ್ಗಳು ನಮ್ಮ ಹತ್ರ ಖರೀದಿ ಮಾಡಿ ಅವರ ಏರಿಯಾಗೆ ಫ್ರೀಯಾಗಿ ಹಂಚೋದು ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಹಾಗಾಗಿ ರೈತರಿಗೆ ನೇರ ನಮಗೆ ಸಪೋರ್ಟ್ ಸಿಗ್ತಾ ಇದೆ ಅವರಿಂದ.